ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತ ಏಪ್ರಿಲ್ 11ರಿಂದ ಏಪ್ರಿಲ್ 14ರವರೆಗೆ ನಾನಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ದಿವಸ ಅಂದರೆ ಏಪ್ರಿಲ್ 12ರಂದು ಬೀದರ್ನ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಸೇರಿದಂತೆ ಬಹುತೇಕ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ವಿನೋದ್ ಅಪ್ಪೆಯವರು ಈ ಕುರಿತಾಗಿ ಮಾತನಾಡಿ, ಇವತ್ತು ಯುವಕರೆಲ್ಲ ಸೇರಿ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ದುಡ್ಡು ಯಾವಾಗ ಬೇಕಾದರೂ ಗಳಿಸಬಹುದು, ಎಲ್ಲಿ ಬೇಕಾದರೂ ದುಡ್ಡು ಸಿಗುತ್ತದೆ, ಆದರೆ ತುರ್ತು ಸಂದರ್ಭದಲ್ಲಿ ರಕ್ತ ಸಿಗುವುದಿಲ್ಲ. ಯುವಕರ ಈ ಕಾರ್ಯಕ್ರಮದಿಂದಾಗಿ ಬಹುತೇಕರ ಜೀವ ಉಳಿಸಲು ಸಾಧ್ಯವಾಗಿದೆ. ಬೀದರ್ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ ಒಂದು ರೀತಿಯಲ್ಲಿ ಬಡ ಜನರ ಆಶಾ ಕಿರಣ. ಯಾಕೆಂದ್ರೆ ಶ್ರೀಮಂತರು ಹಣ ಕೊಟ್ಟು ಇನ್ನೊಂದು ಮಾಡಿ ರಕ್ತದ ವ್ಯವಸ್ಥೆ ಮಾಡಿಕೊಳ್ಳಬಹುದಾಗಿದೆ, ಆದರೆ ಬಡ ರೋಗಿಗಳಿಗೆ ರಕ್ತದ ಅನಿವಾರ್ಯವಿದ್ದಾಗ ತುರ್ತು ಸಂದರ್ಭದಲ್ಲಿ ಅವರಿಗಿರುವ ಕೊನೆಯ ದಾರಿ ಈ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ. ಹಾಗಾಗಿ ಮಹಾನಾಯಕ ರಕ್ಷಣಾ ವೇದಿಕೆ ಯುವಕರಿಗೆ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮಹಾನಾಯಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಗೋಪಾಲ ದೊಡ್ಡೆ ಹಾಗೂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಹರ್ಷಿತ್ ದಾಂಡೇಕರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರವೀಣ್, ದಿಲೀಪ್ ರೇಖೆ, ದಿಲೀಪ್ ನಾಯಕ್, ಶರಣು ದುಕಾನ್ದಾರ್, ರಾಹುಲ್ ಬಂಗೂರೆ ಸೇರಿದಂತೆ ಇನ್ನಿತರರು ಇದ್ದರು. ಇಂದು ನಾವು ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತ ಕೇಂದ್ರದಲ್ಲಿದ್ದೀವಿ. ಇಂದು ನಮ್ಮ ಬೀದರ್ನ ನಮ್ಮ ಸಹೋದರ ಗೋಪಾಲ್ ದೊಡ್ಡಿಯವರು ಮಹಾನಾಯಕ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ಬ್ಲಡ್ ಬ್ಯಾಂಕ್ ಅಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ದಿನ ಅವರ ಸಂಘಟಕರಾದ ನಮ್ಮ ಹರ್ಷಿತ್ ದಾಂಡೇಕರ್ ಆಗಲಿ, ದಿಲೀಪ್ ಆಗಲಿ, ಇವತ್ತು ಭಾಳ ಜನ ಅವ್ರ ಫ್ರೆಂಡ್ ಸರ್ಕಲ್ ರಾಹುಲ್ ಆಗಲಿ ಭಾಳ ಜನ ಇದ್ದಾರೆ. ಈ ದಿನ ಅವರು ಯುವಕರು ರಕ್ತದಾನ ಭಾಳಷ್ಟು ಒಳ್ಳೆಯ ಕೆಲಸ ಇದೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ದುಡ್ಡು ಯಾವಾಗಲೂ ಸಿಗ್ಬೋದು, ಬಟ್ ಒಂದು ರಕ್ತ ಬೇಕಾದರೆ ಎಮರ್ಜೆನ್ಸಿದಲ್ಲಿ ಸಿಗೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಸೆಂಟರ್ನಲ್ಲಿ ಬಂದು ಅವ್ರ ಯುವಕರು ಅವರೆಲ್ಲ ಸಂಘಟಕರು ರಕ್ತದಾನ ಶಿಬಿರದಲ್ಲಿ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ ಇದೆ. ಈ ರೀತಿ ಮಾಡಿದರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲೇ ಯಾಕೆ ಚೂಸ್ ಮಾಡಿದ್ದಾರೆ ಅಂದರೆ, ಇವತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಬ್ಲಡ್ಡನ್ನು ಫ್ರೀಯಾಗಿ ಕೊಡ್ಬೋದು ಒಂದು ರೋಗಿ. ಯಾಕಂದರೆ ಗೌರ್ಮೆಂಟಲ್ಲಿ ಬರುವಂಥ ಎಲ್ಲ ರೋಗಿಗಳು ಆಲ್ಮೋಸ್ಟ್ ಆಲ್ ಎಲ್ಲ ಬಡವರು ಇರ್ತಾರೆ. ಆ ಬಡವ ರೋಗಿಗಳಿಗೆ ಒಂದು ಎಲ್ಲಾದರೂ ಬ್ಲಡ್ ಸಿಗ್ತದೆ ಅಂದರೆ ಒಂದು ಆಶಾ ಕಿರಣ ಅಂದರೆ ಸರ್ಕಾರಿ ಆಸ್ಪತ್ರೆ. ನಮ್ಮ ಗೋಪಾಲ್ ದೊಡ್ಡಿಯವರು ಮತ್ತು ಅವರ ಟೀಮ್ ನಮ್ಮ ಬೀದರ್ನ ಸರ್ಕಾರಿ ಆಸ್ಪತ್ರೆಗೆ ಚೂಸ್ ಮಾಡಿದ್ದಾರೆ ಅಂದರೆ ಅದರಿಂದ ಹಿನ್ನೆಲೆ ಇದೆ. ಯಾಕಂದರೆ ಬಡವರಿಗೋಸ್ಕರನೇ ಇದು ಒಂದು ಸೇವಾ ಆಗಬೇಕಂತ ಅವ್ರು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನಮ್ಮ ಅನಾಥಾಶ್ರಮದಲ್ಲಿ 100 ಮಕ್ಕಳಿಗೆ ಅವರಿಗೆ ಊಟದ ವ್ಯವಸ್ಥೆ ಅಂತ ಪೆನ್ನು ಮತ್ತು ಬೆಡ್ಶೀಟ್ ಅಂಥವೆಲ್ಲ ವ್ಯವಸ್ಥೆ ಇದೆ. ಮತ್ತು ನಾಳೆ ಇದೇ ಆಸ್ಪತ್ರೆಯಲ್ಲಿ ಫುಡ್ ಸಂಸ್ಥೆ ಇದ್ದಾರೆ. ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸಕ್ಕೆ ಅವನು ಶ್ಯಾಂಗ್ಲೇನೆ ಕೊಡ್ತಾ ನಾನು ಅವರಿಗೆ ನಮ್ಮ ಗೋಪಾಲ್ ದೊಡ್ಡಿ ಮತ್ತು ಅವ್ರ ಟೀಮಿಗೆ ನಾನು ಶುಭ ಕೋರುತ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿರಿ. ನಿಮ್ಮ ಜೊತೆ ನಾವು ಇರ್ತೀವಿ. ಒಳ್ಳೆ ಕೆಲಸ ಮಾಡಿದರೆ ಒಂದು ಸಮಾಜ ಪ್ರಮುಖರಲ್ಲಿ ಗುರುತಿಸ್ಕೋತೀರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ನಾವು ಇಂದು ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮಹಾನಾಯಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಕ್ತದಾನ ಶಿಬಿರದಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಆತ್ಮೀಯ ಅಣ್ಣನವರಾದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ವಿನೋದ್ ಅಪ್ಪೆ ಅಣ್ಣವರು ಆಗಮಿಸಿ ನಾವೆಲ್ಲ ಹುಡುಗರು ಇವತ್ತು ರಕ್ತದಾನವನ್ನು ಮಾಡಿದ್ದೇವೆ. ರಕ್ತದಾನದಿಂದ ಜನರ ಜೀವ ಉಳಿತೆ, ರಕ್ತದಾನ ಮಹಾದಾನ ಅಂತಾರೆ. ಹಾಗಾಗಿ ನಮ್ಮ ಒಂದು ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸುಮಾರು ನಮ್ಮ ಎಲ್ಲ ಸ್ನೇಹಿತರು ಇಲ್ಲಿ ಆಗಮಿಸಿದ್ದಾರೆ. ಹರ್ಷಿತ್ ಇರ್ಬೋದು, ನಮ್ಮ ಶರಣಪ್ಪ ಅವರು ಇರ್ಬೋದು, ಪ್ರವೀಣು, ಸಂಜು, ಆಮೇಲೆ ನಮ್ಮ ಕೈಲಾಶು, ಆಮೇಲೆ ದಿಲೀಪು, ಎಲ್ಲ ಸ್ನೇಹಿತರು ಬಂದು ಇವತ್ತು ರಕ್ತವನ್ನು ಕೊಟ್ಟಿದ್ದಾರೆ. ಹೀಗೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ರಕ್ತವನ್ನು ದಾನ ಮಾಡಿ ಎಲ್ಲರೂ ಜೀವವನ್ನು ಉಳಿಸಿ ಅಂತ ಕೇಳ್ಕೊತೀನಿ. ಗೋಪಾಲ್. ನಾನು ಹರ್ಷಿತ್ ದಾಂಡೇಕರ್ ಅಂತ ಮಹಾನಾಯಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ವಿದ್ಯಾರ್ಥಿ ಘಟಕ. ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಮಹಾನಾಯಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಬೀದರ್ ಬ್ರಿಮ್ಸ್ ರಕ್ತದಾನ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಮ್ಮ ವಿನೋದ್ ಕುಮಾರ್ ಅಪ್ಪಣ್ಣವರು ಭಾಗವಹಿಸಿದರೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ನಮ್ಮ ಸಂಘಟನೆ ವತಿಯಿಂದ ನಾವು ಅರ್ಪಿಸ್ತೇವೆ. ನಾವು ಸಮಾಜದಲ್ಲಿ ಹೇಳೋದಂದರೆ ಅಷ್ಟೇ, ರಕ್ತ ಅನ್ನುವಂಥದ್ದು ಎಲ್ಲೋ ನಾವು ರೆಡಿ ಮಾಡುವಂತಹ ಒಂದು ವಸ್ತು ಅಲ್ಲ. ಅದು ಬರಬೇಕು ಅಂತಂದರೆ ನಾವು ನಮ್ಮ ದೇಹದಲ್ಲೇ ಮಾತ್ರ
ಮಾತ್ರ ಸಿಗಲು ಲಭ್ಯವಿರುತ್ತದೆ. ಅದು ಕೆಲವೊಬ್ಬರಿಗೆ ಈಗ ರಕ್ತದ ಕೊರತೆ ಇದ್ದಾಗ ನಾವು ರಕ್ತವನ್ನು ದಾನ ಮಾಡಿದಾಗ ಮಾತ್ರ ಅವರಿಗೆ ಒಂದು ಜೀವನ ಉಳಿಸುವಂಥ ಕೆಲಸಗಳಾಗಿರುತ್ತೆ. ಮತ್ತು ಕೆಲವರು ಒಂದು ನೆಗೆಟಿವ್ ಥಿಂಗ್ಸಲ್ಲಿದ್ದಾರೆ, ರಕ್ತ ಕೊಟ್ಟರೆ ಕಡಿಮೆ ಆಗ್ತದೇನೋ ಅಂತ, ಇದರಿಂದ ನಮಗೇನಾದರೂ ಹಾನಿ ಇದೆಯೋ ಅಂತ ಕೆಲವರು ನೆಗೆಟಿವ್ ಇದೆ. ಆ ಥರ ಏನೂ ಆಗೋದಿಲ್ಲ. ರಕ್ತವನ್ನು ನಾವೇನಾದರೂ ದಾನ ಮಾಡಿದ್ರೆ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ರಕ್ತದಲ್ಲಿರುವಂತಹ ಒಂದು ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಆಗ್ಬೋದು. ಮತ್ತು ಅದು ರಕ್ತ ಹೋದ್ಮೇಲೆ ನಮ್ಮ ದೇಹದಲ್ಲಿ ಒಂದು ಹೊಸ ರಕ್ತವನ್ನು ಉತ್ಪತ್ತಿಯಾಗುತ್ತದೆ ಮತ್ತು ಇನ್ನೊಬ್ಬರ ಜೀವವನ್ನು ಉಳಿಸುವಂಥ ಕೆಲಸಗಳಾಗುತ್ತೆ. ಆದ್ದರಿಂದ ಈ ಒಂದು ರಕ್ತದಾನವು ಎಲ್ಲರೂ ಮಾಡಿ, ಕೇವಲ ಎಲ್ಲಾದರೂ ಅರ್ಜೆಂಟ್ ಇದ್ದಾಗ ಅಥವಾ ಯಾರಿಗಾದರೂ ಬೇಕಾದಾಗ ಯಾರೂ ಕೂಡ ಹಿಂಜರಿಯದೆ ಏನೋ ನನಗೆ ಏನಾದರೂ ಆಗುತ್ತೇನೋ ಅಂತ ಈ ಥರ ಭಯ ಪಡದೆ ಎಲ್ಲರೂ ರಕ್ತದಾನ ಮಾಡಿ ಅಂತ ನಾವು ಸಮಾಜಕ್ಕೆ ನಮ್ಮ ಸಂಘಟನೆ ವತಿಯಿಂದ ಕಳಕಳಿಯಿಂದ ಕೇಳ್ಕೊತೀವಿ. ಜೈ